8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ದಿನ ನಾವು ಸಮಾಜ ವಿಜ್ಞಾನದ ಇತಿಹಾಸದ ಮೊದಲ ಅಧ್ಯಾಯವಾಗಿರತಕ್ಕಂತಹ ಪಾಠವನ್ನು ನಾವು ಇವತ್ತು ಗಮನಿಸತಕ್ಕಂಥದ್ದು. ಸಮಾಜ ವಿಜ್ಞಾನದಲ್ಲಿ ಎಷ್ಟು ವಿಷಯಗಳಿದ್ದಾವೆ ಗೊತ್ತಿದೆ ನಿಮಗೆ ಅಲ್ವಾ? ಗೊತ್ತಿದೆ ತಾನೆ? ಯಾವ್ಯಾವಿದ್ದಾವೆ? ಯಾವ್ಯಾವು ಎತ್ತಿಕೊಂಡು ಒಬ್ರು ಹೇಳಿ ಯಾರಾದ್ರೂ. ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೌಗೋಳಶಾಸ್ತ್ರ, ಅರ್ಥಶಾಸ್ತ್ರ. ವೆರಿ ಗುಡ್. ಕೂತ್ಕೊಳ್ಳಿ. 6 ವಿಷಯಗಳನ್ನು ನಾವು ಗಮನಿಸಬಹುದಾಗಿದೆ. ಒಂದು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಹಾಗೇನೆ ಭೂಗೋಳ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಲ್ವಾ? ಹಾಗಾದ್ರೆ ಇತಿಹಾಸ ಅಂದ್ರೆ ಏನು ಗೊತ್ತಾ? ಹೇಳ್ತೀವಿ. ಕಾಲದ ಘಟನೆಗಳನ್ನು ನೈಜವಾಗಿ ಅಧ್ಯಯನ ಮಾಡುವುದಕ್ಕೆ ಇತಿಹಾಸ ಎನ್ನುವರು. ವೆರಿ ಗುಡ್. ಮತ್ತೆ ಬಾಯ್ಸಲ್ಲಿ ಯಾರು ಹೇಳ್ತೀರಿ? ಕಾಲದ ಘಟನೆಗಳನ್ನು ನೈಜವಾಗಿ ಅಧ್ಯಯನ ಮಾಡುವುದಕ್ಕೆ ಇತಿಹಾಸ ಅಂತ ಕರೀತೀವಿ. ಮತ್ತೆ ಕಾಲದ ಘಟನೆಗಳನ್ನು ನೈಜವಾಗಿ ಅಧ್ಯಯನ ಮಾಡುವುದನ್ನು ಇತಿಹಾಸ ಎನ್ನುವರು. ವೆರಿ ಗುಡ್. ಇತಿಹಾಸ ಅಂತಂದ್ರೆ ಗತಕಾಲದ ಘಟನೆಗಳನ್ನ ನೈಜವಾಗಿ ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಇತಿಹಾಸ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಗತಕಾಲದ ಘಟನೆಗಳಂದ್ರೆ ಹಿಂದೆ ರಾಜ ಮಹಾರಾಜರು ಏನ್ ಆಳ್ವಿಕೆಯನ್ನ ಮಾಡಿದಾರೋ ಅದನ್ನು ನಾವು ಇತಿಹಾಸ ಅಂತ ಕರಿತೀವಿ. ದಾಖಲೆಗಳಂತಕ್ಕಂಥದ್ದು ಕೂಡ ಇರಬೇಕು. ಅವುಗಳನ್ನ ನಾವೇನಂತ ಕರಿತೀವಿ? ಇತಿಹಾಸ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ? ಹೌದು ತಾನೆ? ಆ ಇತಿಹಾಸ ಅಂತಕ್ಕಂಥದ್ದು ರಚನೆ ಆಗ್ಬೇಕಾದ್ರೆ ಮುಖ್ಯವಾಗಿ ಈಗ ಒಂದು ಎಕ್ಸಾಂಪಲ್, ನಿಮಗೆ ಚಿಕ್ಕ ವಯಸ್ಸಿನಿಂದ ಒಂದು ಪ್ರೌಢಾವಸ್ಥೆಗೆ ಬರುವ ತನಕ ನಿಮ್ಮನ್ನ ಕಾಪಾಡ್ತಕ್ಕಂಥವ್ರು ಯಾರು? ಎತ್ತಿದ್ಕೊಂಡು ಹೇಳ್ಬೇಕು. ಯಾರು ಯಾರು ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಪ್ರೌಢಾವಸ್ಥೆಗೆ ಬರೋ ದೊಡ್ಡವರಾಗುವ ತನಕ ಜೋಪಾನವಾಗಿ ಕಾಪಾಡ್ತಕ್ಕಂಥವ್ರು ಯಾರು? ಅಪ್ಪ ಅಮ್ಮ ಅಲ್ವಾ? ಅಪ್ಪ ಅಮ್ಮನೇ ತಾನೆ ನಮ್ಮನ್ನ ಜೋಪಾನವಾಗಿ ಕಾಪಾಡ್ತಕ್ಕಂಥದ್ದು. ಹೌದು ತಾನೆ? ಅವರ ಆಧಾರದಲ್ಲಿನೇ ನಾವೇನ್ ಮಾಡ್ತೀವಿ? ದೊಡ್ಡವರಾಗ್ತೀವಿ. ಅವರು ನಮ್ಮನ್ನ ಪಾಲನೆ ಮತ್ತು ಪೋಷಣೆಯನ್ನ ಮಾಡುವುದರ ಮೂಲಕ ನಾವು ದೊಡ್ಡವರಾಗ್ತೀವಿ. ಹೌದಲ್ವಾ? ಹಾಗಾದ್ರೆ ನಮಗೆ ಇಲ್ಲಿ ಆಧಾರ ಸ್ತಂಭವಾಗಿ ಯಾರು ನಿಂತ್ಕೊಂಡಿದ್ದಾರೆ? ಆಧಾರ ಸ್ತಂಭಗಳು ಯಾರು ನಿಂತ್ಕೊಂಡಿದ್ದಾರೆ? ತಂದೆ ತಾಯಿಗಳು ಅಲ್ವಾ? ನಮಗೆ ಆಧಾರಗಳಾಗಿರ್ತಕ್ಕಂಥದ್ದು ಯಾರಲ್ಲಿ? ತಂದೆ ತಾಯಿಗಳು. ನಾವು ಶಿಕ್ಷಣವನ್ನ ಪಡೆಯಬೇಕು, ನಾವು ದೊಡ್ಡವರಾಗಿದ್ದೀವಿ, ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಂಡಿವಿ, ಒಂದು ಉತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನ ಪಡ್ಕೊಂಡಿದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರಾಗಿರ್ತಾರೆ? ಇಲ್ಲಿ ಆಧಾರವಾಗಿ ತಂದೆ ತಾಯಿಗಳು ಇರ್ತಾರೆ ಅಲ್ವಾ? ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಯಾವ ಅಧ್ಯಯನ ಮಾಡ್ತಾ ಇದೀವಿ ಅಂತ ಗೊತ್ತಾಯ್ತು. ಈಗ ಇತಿಹಾಸ ವಿಭಾಗದ ಆಧಾರಗಳು ಅಂತಕ್ಕಂಥ ಒಂದು ಪಾಠದ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತು? ಈಗ ಇತಿಹಾಸ ಅಂದ್ರೆ ಏನಂತ ಗೊತ್ತಾಯ್ತು. ಇತಿಹಾಸದ ಪಿತಾಮಹ ಹೆರೋಡೋಟಸ್ ಎಂಬುದಾಗಿ ಕೂಡ ನಾವು ಕರೀತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಆಧಾರಗಳು ಅಂತಕ್ಕಂತಹ ಅಧ್ಯಯನದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವಿದ್ದಾವೆ ನೋಡೋದಾದ್ರೆ, ಒಂದು ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆ. ಇತಿಹಾಸವನ್ನ ಅಧ್ಯಯನವನ್ನು ಮಾಡಬೇಕಾದ್ರೆ ನಮಗೆ ಆಧಾರಗಳು ಮುಖ್ಯನ, ಎಷ್ಟು ಪ್ರಾಮುಖ್ಯತೆಯನ್ನು ನಾವು ವಹಿಸಿಕೊಳ್ತವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ವಿವಿಧ ಸಾಹಿತ್ಯ ಆಧಾರಗಳು. ಯಾವ್ಯಾವ ಆಧಾರಗಳನ್ನು ನಾವು ಕಾಣಬಹುದಾಗಿದೆ? ರಚಿತವಾಗಿರ್ತಕ್ಕಂತಹ ಆಧಾರಗಳನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಾಕ್ತನ ಆಧಾರಗಳು, ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ತಿಳ್ಕೊಳ್ತಕ್ಕಂಥದ್ದು. ಹಾಗೇನೆ ಮೌಖಿಕ ಆಧಾರಗಳು, ಐತಿಹ್ಯಗಳು ಅಂತ ಕರಿತೀವಿ. ಇಷ್ಟು ಈ ಒಂದು ಅವಧಿಯಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅಲ್ವಾ? ಹಾಗಾದ್ರೆ ನಾವು ಇಲ್ಲಿ ಆಧಾರಗಳು ಅಂತಕ್ಕಂಥವೇನಿದ್ದಾವೆ, ಆಧಾರಗಳು ಒಂದು ಇತಿಹಾಸ ಅಂತಕ್ಕಂಥದ್ದು ರಚನೆ ಆಗ್ಬೇಕಾದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದೇನು? ಆಧಾರಗಳು ಅಂತಕ್ಕಂಥವು ಇರಬೇಕು, ದಾಖಲೆಗಳು ಅಂತಕ್ಕಂಥವು ಇರಬೇಕು. ದಾಖಲೆ ಇದ್ರೆ ತಾನೇ ನಾವು ಆಧಾರಗಳು ಅಂತ ಕರೆಯಕ್ ಬರೋದು. ಯಾವುದೇ ದಾಖಲೆಗಳಿಲ್ಲದೆ ಇರ್ತಕ್ಕಂಥದ್ದನ್ನ ನಾವು ಇತಿಹಾಸ ಅನ್ನಕ್ಕೆ ಬರುತ್ತಾ? ಬರಲ್ಲ. ಈಗ ನೀವು 8ನೇ ತರಗತಿಗೆ ನಮ್ಮ ಶಾಲೆಗೆ ಬಂದಿದ್ದೀರಾ ಅಂದ್ರೆ ಆಧಾರ ಏನಿರ್ಬೇಕು? ಏನಿರ್ಬೇಕಾದ್ರೆ ಆಧಾರ ಇಲ್ಲಿ ಟಿಸಿ ಇರಬೇಕು.
7ನೇ ತರಗತಿಯಿಂದ ತಂದಿರ್ತಕ್ಕಂಥ ಟಿಸಿಯನ್ನ ನಾವು ದಾಖಲಾತಿಯಲ್ಲಿ ನಿಮ್ಮ ಹೆಸರನ್ನ ನಿಮ್ಮ ದಿನಾಂಕವನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ದಾಖಲೆಯಲ್ಲಿ ನಾವು ಸೇರಿಸ್ತೀವಿ. ಇನ್ನು 10-20 ವರ್ಷ ಬಿಟ್ಟು ಬಂದ ಮೇಲೆ ನೀವು ಇದೇ ಶಾಲೆಗೆ ಬಂದು ನನಗೇನೋ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಸರ್, ಸರ್ಟಿಫಿಕೇಟ್ ಬೇಕು ಕೊಡ್ರಿ ಅಂತ ಅಂದಾಗ ತಕ್ಷಣಕ್ಕೆ ನೀವು ಎಷ್ಟನೇ ಇದರಲ್ಲಿ ಇಸ್ವಿಯಲ್ಲಿ ಜಾಯಿನ್ ಆಗಿದ್ರಿ ಶಾಲೆಗೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ ತಕ್ಷಣಕ್ಕೆ ನಾವೇನ್ ಮಾಡ್ತೀವಿ, ದಾಖಲೆಯನ್ನು ಹುಡುಕ್ತೀವಿ. ನೀನು ಸೇರೇ ಇಲ್ಲ ನಮ್ಮ ಶಾಲೆಗೆ, ನೀನ್ ಬಂದ್ಬಿಟ್ಟು ಸರ್ ನಾನು ದಾಖಲಾತಿ ಕೊಡ್ರಿ ಅಂತಂದ್ರೆ ನಾವ್ ಎಲ್ಲಿಂದ ಕೊಡಕ್ಕಾಗುತ್ತೆ? ಆಧಾರ ಇದ್ರೆ ಅಲ್ವಾ ನಾವು ನಿಮಗೆ ಕೊಡಕ್ ಸಾಧ್ಯ. ನೀವು ಸೇರೇ ಇಲ್ಲ ಸರ್ ನಾನು ಇದೇ ಶಾಲೆಯಲ್ಲಿ ಓದಿದ್ದೆ ನಾನು ದಾಖಲೆ ಕೊಡ್ರಿ ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗುತ್ತೆ? ಹೌದಲ್ವಾ? ಹಾಗೇನೆ ಇಲ್ಲಿ ಆಧಾರಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಇತಿಹಾಸವನ್ನ ನಾವು ರಚನೆ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಆಧಾರಗಳು. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸಗಳಿಲ್ಲದೆ ಆಧಾರ ಇಲ್ಲ. ಗೊತ್ತಾಯ್ತಾ ಹೇಳಿದ್ದು? ಯಾವುದೇ ಒಂದು ಇತಿಹಾಸ ಅಂತಕ್ಕಂಥದ್ದು ರಚನೆ ಆಗ್ಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕಾಗುತ್ತೆ? ಆಧಾರಗಳಿರ್ಬೇಕು. ಈಗ ರಾಜ ಮಹಾರಾಜರು ಆಡಳಿತವನ್ನ ಮಾಡಿದ್ರು ಅಲ್ವಾ? ಗಾಂಧೀಜಿಯವರು ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು. 1ನೇ ಮಹಾಯುದ್ಧ 2ನೇ ಮಹಾಯುದ್ಧ ಅಂತಕ್ಕಂಥದ್ದು ನಡೆಯಿತು. ಟಿಪ್ಪು ಸುಲ್ತಾನ್ ಆಡಳಿತವನ್ನ ಮಾಡಿದ್ದ, ಹೈದರಾಲಿ ಆಡಳಿತವನ್ನ ಮಾಡಿದ್ದ, ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದಿತ್ತು. ಇವೆಲ್ಲವನ್ನು ಇತಿಹಾಸ ನಾವು ತಿಳ್ಕೊಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ನಮಗೆ ದೊರೆಯಬೇಕಾಗಿರ್ತಕ್ಕಂಥದ್ದು ಯಾವುದು? ಆಧಾರಗಳು. ಅವರು ಬಿಟ್ಟು ಹೋಗಿರ್ತಕ್ಕಂಥ ಕುರುಹುಗಳೇನಿದಾವೆ, ಹೆಜ್ಜೆ ಗುರುತುಗಳು ಅಂತ ನಾವೇನ್ ಕರಿತೀವಿ, ಅವುಗಳನ್ನೆಲ್ಲವನ್ನ ಒಳಗೊಂಡಿರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಆಧಾರಗಳು ಅಂತ ಕರಿತೀವಿ. ಆಧಾರಗಳಿಲ್ಲದೆ ಯಾವುದೇ ಒಂದು ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಇತಿಹಾಸವಿಲ್ಲದೆ ಆಧಾರಗಳಿಲ್ಲ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅರ್ಥಾಯ್ತು? ಈಗ ಆಧಾರಗಳಂದ್ರೆ ಏನಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಇಲ್ಲಿ ಹಿಂದಿನ ತಲೆಮಾರುಗಳು. ಹಿಂದಿನ ತಲೆಮಾರುಗಳು ಅಂದ್ರೆ ನಮ್ಮ ಅಜ್ಜ ಮುತ್ತಾತ ಅಥವಾ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಜನರು ಅಂತಕ್ಕಂಥ ನಾಗರಿಕತೆಗಳಿದ್ದು ಗೊತ್ತಾ ನಮಗೆ? ಹಲವಾರು ನಾಗರಿಕತೆಗಳು. ಯಾವ್ಯಾವ ನಾಗರಿಕತೆಗಳಿದ್ದಾವೆ? ನಾಗರಿಕತೆಗಳು ಗೊತ್ತಾ? ಕೇಳಿದಿರೋ ಹೋಗಿ ನಾಗರಿಕತೆಗಳು ಯಾವ್ಯಾವ ನಾಗರಿಕತೆಗಳು? ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ರೋಮ್ ನಾಗರಿಕತೆ, ಚೀನಾ ನಾಗರಿಕತೆ ಅಲ್ವಾ, ಅಮೆರಿಕನ್ ನಾಗರಿಕತೆ. ಈ ರೀತಿಯಾಗಿರ್ತಕ್ಕಂಥ ನಾಗರಿಕತೆಗಳು ಕೂಡ ಇಂದಿನ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ನಾವು ಮಾಡ್ತೀವಿ. ಆ ನಾಗರಿಕತೆಯ ಜನರು ಬಳಸಿರ್ತಕ್ಕಂತಹ ಪರಿಕರಗಳು ಅಂತ ನಾವೇನ್ ಕರಿತೀವಿ? ಉಪಕರಣಗಳು. ಅವರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳು ಅಂತಕ್ಕಂಥವೇನಿದಾವೆ ತಲೆಮಾರುಗಳು ಅಂತ ಹೇಳ್ತಾ ಇದ್ದಾರೆ. ತಲೆಮಾರುಗಳು ಅಂತಂದ್ರೆ ಒಂದು ತಲೆಮಾರಿಗೆ ಎಷ್ಟು ವರ್ಷ? 100 ವರ್ಷ ಅಲ್ವಾ? ಸುಮಾರು ತಲೆಮಾರುಗಳು ಅಂದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದನ್ನೇ ಇಲ್ಲಿ ಇಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕರಗಳು ಏನಿದಾವೆ, ವ್ಯವಸಾಯಕ್ಕೆ ಯಾವ ರೀತಿಯಾಗಿ ನೋಡಿ ಇತ್ತೀಚೆಗೆ ನಾವು ಆಧುನಿಕ ತಂತ್ರಜ್ಞಾನ ಅಂತಕ್ಕಂಥ ಬಳಸ್ಕೊಂಡಿದ್ದೀವಿ. ಟ್ರ್ಯಾಕ್ಟರ್ಗಳು, ಟ್ರಿಲ್ಲರ್ಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆ ಹೋದ್ರೆ ನಾವು ಯಾವುದ್ರಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದ್ವಿ? ಎತ್ತು, ಗಾಡಿಗಳು, ಕುಂಟೆ ಈ ರೀತಿಯಾಗಿ ನಾವು ಬಳಕೆಯನ್ನ ಮಾಡ್ತಾ ಇದ್ವಿ. ತದನಂತರ ಏನಾಯ್ತು? ಕಾಲ ಬದಲಾದಂಗೆ ನಾವು ಕೂಡ ಬದಲಾಗ್ತಾ ಬಂದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನ ಧಾರ್ಮಿಕ ಕಟ್ಟಡಗಳು, ದೇವಾಲಯಗಳು ಗೊತ್ತಾ? ದೇವಾಲಯಗಳು ಅಂತ ಕರಿತೀವಿ. ಆ ದೇವಾಲಯಗಳನ್ನ ನಾವು ಇಂದಿಗೂ ಕೂಡ ಕಾಣ್ತೀವಿ. ಬೇಲೂರಲ್ಲಿದೆ ಅಲ್ವಾ, ಹಂಪಿಯಲ್ಲಿದೆ, ಬಿಜಾಪುರ, ಮತ್ತೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಈ ರೀತಿಯಾಗಿ ಹಲವಾರು ಕಟ್ಟಡಗಳು ಅಂತಕ್ಕಂಥವು ಇರೋದ್ರಿಂದ ಈಗ ನಮಗೆ ಹಳೇಬೀಡಲ್ಲಿ ದೇವಸ್ಥಾನ ಇದೆ ಅಲ್ವಾ? ಆ ದೇವಸ್ಥಾನ ಅಂತಕ್ಕಂಥದ್ದು ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆಯಾಗಿದ್ದು, ಹೊಯ್ಸಳರು ಕಟ್ಟಿದ್ರು ಅನ್ನೋದಕ್ಕೆ ನಮಗೆ ಇತಿಹಾಸ ಅಂತಕ್ಕಂಥದ್ದು ಇದೆಯಾ ಇಲ್ವಾ? ಆಧಾರ ಅಂತಕ್ಕಂಥದ್ದು ಇರೋದ್ರಿಂದನೇ ಆ ಧಾರ್ಮಿಕ ಕಟ್ಟಡಗಳು ಅಂತಕ್ಕಂಥವನ್ನು ಕೂಡ ನಾವು ಆಧಾರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಕೋಟೆಗಳು ಗೊತ್ತಲ್ಲ? ನೋಡಿದ್ರೆ ಕೋಟೆಗಳು ಎಲ್ಲಿ? ಚಿತ್ರದುರ್ಗದ ಕೋಟೆ ಇದೆ, ಮೈಸೂರಲ್ಲಿ ಇದೆ, ಶ್ರೀರಂಗಪಟ್ಟಣ ಇದೆ ಅಲ್ವಾ? ಸಾಕಷ್ಟು ಕೋಟೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಆ ಕೋಟೆಗಳನ್ನು ಕಟ್ಟಿರ್ತಕ್ಕಂಥ ಉದ್ದೇಶ ಏನು ಅಥವಾ ಆಧಾರಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದೇನು? ಆ ಕೋಟೆಗಳು ರಾಜ ಮಹಾರಾಜರ ಕಾಲದಲ್ಲಿ ತಮ್ಮ
ಶತ್ರುಗಳು ತಮ್ಮ ಮೇಲೆ ದಾಳಿ ಮಾಡದ ರೀತಿಯಲ್ಲಿ ಆ ಕೋಟೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ. ಆ ಕೋಟೆಗಳನ್ನ ನಾವು ನೋಡಿದಾಗ ಆ ಕೋಟೆ ಇಂತಹ ಕಾಲದಲ್ಲಿ ಇಂಥ ಶತಮಾನದಲ್ಲಿನೇ ಕಟ್ಟಿಸಿರ್ತಕ್ಕಂಥದ್ದು. ಯಾರು ಕಟ್ಟಿಸಿದ್ದಾರೆ ಅನ್ನೋದನ್ನ ನಾವು ಯಾವುದರ ಮೂಲಕ ತಿಳ್ಕೋಬಹುದು? ಆಧಾರಗಳ ಮೂಲಕ ಅಲ್ವಾ? ಆ ರೀತಿಯಾಗಿರ್ತಕ್ಕಂಥ ಕೋಟೆಗಳನ್ನು ಕೂಡ ಕಟ್ಟಿಸಿರ್ತಕ್ಕಂಥದ್ದು. ಇನ್ನ ಶಾಸನಗಳು, ಅಶೋಕನ ಸ್ತಂಭ ಶಾಸನ ಕೇಳಿರ್ಬೇಕು ನೀವು. ಸಾಕಷ್ಟು ಜನರು ಅಂತಕ್ಕಂಥವ್ರು ಶಾಸನಗಳನ್ನ ರಚನೆ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ. ಈಗ ನಾವು ಕನ್ನಡದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ ಅಲ್ವಾ? ಆ ರೀತಿಯಾಗಿ ಹಲವಾರು ಶಾಸನಗಳು ಅಂತಕ್ಕಂಥವು ಕೂಡ ಇಲ್ಲಿ ನಮಗೆ ಆಧಾರಗಳಾಗಿರ್ತಕ್ಕಂಥದ್ದು. ಯಾವುದಕ್ಕೆ? ಇತಿಹಾಸದ ರಚನೆಗೆ ಮೂಲ ಸಾಮಗ್ರಿಗಳಾಗಿರ್ತಕ್ಕಂಥವೇ ಆಧಾರಗಳು. ಅರ್ಥಾಯ್ತಾ? ಇಲ್ಲಿ ನೀವು ಒಂದು ಪ್ರಶ್ನೆಯನ್ನ ಕೇಳಬಹುದು. ಆಧಾರಗಳಂದ್ರೇನು? ಇತಿಹಾಸ ರಚನೆಗೆ ಬೇಕಾಗಿರುವ ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ? ಆಧಾರಗಳು ಅಂತ ಕರಿತೀವಿ. ಯಾವ್ಯಾವ ಮೂಲ ಸಾಮಗ್ರಿಗಳು ಅಂದಾಗ ಕೋಟೆಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು ಅಲ್ವಾ, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಅವರು ಉಪಯೋಗಿಸಿರ್ತಕ್ಕಂತಹ ಪರಿಕರಗಳು, ಉಪಕರಣಗಳು ಅಂತ ನಾವೇ ಕರಿತೀವಿ. ಇವೆಲ್ಲವನ್ನು ಕೂಡ ನಾವು ಒಳಗೊಂಡಿರ್ತಕ್ಕಂಥದಕ್ಕೆ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಇನ್ನು ನಾಣ್ಯಗಳು, ಹಲವಾರು ರಾಜರು ಮಹಾರಾಜರ ಕಾಲದಲ್ಲಿ ನಾಣ್ಯಗಳಿದ್ವು. ಯಾವ ರೀತಿಯ ನಾಣ್ಯಗಳನ್ನ ನಾವು ಕಾಣಬಹುದಾಗಿತ್ತು? ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ತಾಮ್ರದ ನಾಣ್ಯಗಳು ಅಲ್ವಾ, ಇತ್ಯಾದಿಯ ನಾಣ್ಯಗಳನ್ನು ಕೂಡ ನಾವು ಕಾಣಬಹುದಾಗಿತ್ತು. ಆ ನಾಣ್ಯಗಳಲ್ಲಿ ಏನಿರ್ತಿತ್ತಪ್ಪ ಅಂತಂದ್ರೆ ಅವರು ಜಯಿಸಿರ್ತಕ್ಕಂತಹ ಪ್ರದೇಶಗಳ ಬಗ್ಗೆ, ಅವರು ಆಡಳಿತವನ್ನ ಮಾಡಿರ್ತಕ್ಕಂತಹ ಕಾಲದ ಬಗ್ಗೆ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಎಲ್ಲ ಅಂಶಗಳನ್ನು ನಾವು ಈ ಒಂದು ನಾಣ್ಯಗಳಲ್ಲಿ ಕಾಣ್ತಾ ಇದ್ವಿ ಅಲ್ವಾ. ಹಾಗೇನೆ ನೆಕ್ಸ್ಟ್ ಆಯುಧಗಳು, ರಾಜ ಮಹಾರಾಜರು ಅವರು ಉಪಯೋಗಿಸಿರ್ತಕ್ಕಂಥ ಆಯುಧಗಳೇನಿದಾವೆ. ಈಗ ಪ್ರತಿ ವರ್ಷನೂ ಕೂಡ ನಾವು ಮೈಸೂರಲ್ಲಿ ಏನನ್ನ ನೋಡ್ತೀವಿ ಗೊತ್ತಾ? ಏನ್ ನೋಡ್ತೀವಿ? ದಸರಾ. ದಸರಾವನ್ನ ಮಾಡ್ತಕ್ಕಂಥ ಉದ್ದೇಶ ಏನು? ದಸರಾವನ್ನ ಮಾಡ್ತಕ್ಕಂಥ ಉದ್ದೇಶ ಏನು? ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಯಾವಾಗ? ಮೈಸೂರು ಸಂಸ್ಥಾನದಲ್ಲಿ. ಅದನ್ನೇನ್ ಮಾಡಿದ್ರು? ಸಾಂಪ್ರದಾಯಿಕವಾಗಿ ಮುಂದುವರಿಸಿಕೊಂಡು ಬಂದ್ರು. ಅದನ್ನ ನಾವು ಏನಂತ ಕರಿತೀವಿ? ಆಯುಧ ಪೂಜೆ ಅಂತ ಕರಿತೀವಿ. ಅಂದ್ರೆ ಅವರು ಯುದ್ಧಗಳಿಗೆ ಸಾಮಗ್ರಿಗಳನ್ನ ಬಳಕೆ ಮಾಡ್ತಾ ಇದ್ರು. ಆ ಸಾಮಾನುಗಳನ್ನ ಅಥವಾ ಆಯುಧಗಳನ್ನ ಇಟ್ಟು ವರ್ಷಕ್ಕೊಮ್ಮೆ ಪೂಜೆಯನ್ನ ಮಾಡ್ತಕ್ಕಂಥ ಒಂದು ಪದ್ಧತಿ ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಮೈಸೂರು ಸಂಸ್ಥಾನದಲ್ಲಿ ಏನು ನಾವು ದಸರಾ ಅಂತಕ್ಕಂಥದ್ದನ್ನ ಆಚರಣೆ ಮಾಡ್ತೀವಿ, ಅದು ಇಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದಲ್ಲ, ಮೈಸೂರಿನ ಅಲ್ಲ ಅದು. ಇದ್ರ ಇತಿಹಾಸ ಏನಂತ ಗೊತ್ತಾ? ವಿಜಯನಗರ ಸಾಮ್ರಾಜ್ಯ ಗೊತ್ತಾ? ವಿಜಯನಗರ ಸಾಮ್ರಾಜ್ಯ ಗೊತ್ತಾ? 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಅಲ್ಲಿ ಏನ್ ಮಾಡ್ತಾ ಇದ್ರು? ನವರಾತ್ರಿಯ ಉತ್ಸವವನ್ನ ಮಾಡ್ತಾ ಇದ್ರು 9 ದಿನಗಳು. ಅಲ್ಲಿನ ರಾಜರು ಇಲ್ಲಿಗೆ ವಲಸೆ ಬಂದ್ರು. ಎಲ್ಲಿಗೆ? ಮೈಸೂರು ಕಡೆಗೆ. ಅವಾಗ ಅಲ್ಲಿರ್ತಕ್ಕಂತಹ ನವರಾತ್ರಿ ಉತ್ಸವವನ್ನ ಇಲ್ಲೇ ಮಾಡಿದ್ರು ದಸರಾ ಆಗಿ ಪರಿವರ್ತನೆಯನ್ನ ಮಾಡ್ಕೊಂಡ್ರು. ಇದು ಕೂಡ ಒಂದು ಆಧಾರವಾಗಿರ್ತಕ್ಕಂಥದ್ದು. ಆಯುಧಗಳಿರ್ತಕ್ಕಂಥವೇನಿದಾವೆ, ಆಯುಧಗಳನ್ನ ಯಾವ್ಯಾವ ರೀತಿಯ ಇರ್ತಕ್ಕಂಥ ಆಯುಧಗಳನ್ನ ಅವರು ಬಳಕೆ ಮಾಡ್ತಾ ಇದ್ರು. ಈಗ ಆದಿಮಾನವರು ತಗೊಳ್ಳೋಣ. ಆದಿಮಾನವರು ಗೊತ್ತಲ್ಲ ನಮಗೆ? ಆದಿಮಾನವರು ಏನ್ ಮಾಡ್ತಾ ಇದ್ರು? ಗೆಣಸುಗಳನ್ನ ತಿಂತಾ ಇದ್ರು. ನಂತರ ಆಯುಧಗಳನ್ನ ಕಂಡುಹಿಡ್ಕೊಂಡ್ರು. ಕಲ್ಲಿನ ಆಯುಧಗಳು, ಮರದ ಆಯುಧಗಳು, ಆಮೇಲೆ ಕಬ್ಬಿಣ ಅಂತಕ್ಕಂಥದ್ದು ಬಂತು. ಈ ರೀತಿಯಾಗಿ ಅವೆಲ್ಲವೂ ನಮಗೆ ಆಧಾರಗಳು ಮುಖ್ಯವಾಗಿ ದೊರೆತಿರ್ತಕ್ಕಂಥದ್ರಿಂದಲೇ ನಾವು ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನು ದಾಖಲೆಗಳು, ಅವರು ಬರೆದಿರ್ತಕ್ಕಂತಹ ದಾಖಲೆಗಳು ಏನಿದಾವೆ, ಶಾಸನಗಳಂತಕ್ಕಂಥವೇನಿದಾವೆ, ಅವುಗಳಿಂದಲೂ ಕೂಡ ನಾವು ಇತಿಹಾಸವನ್ನ ಗಮನಿಸಬಹುದಾಗಿದೆ. ಇನ್ನು ಕೃತಿಗಳು, ಸಾಕಷ್ಟು ಜನರು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಕೃತಿಗಳು ಅಂದ್ರೆ ಏನು? ಕೃತಿಗಳು ಅಂತಂದ್ರೆ ಗ್ರಂಥಗಳಂತ ನಾವೇ ಕರಿತೀವಿ. ಆ ಕೃತಿಗಳನ್ನು ಕೂಡ ಸಾಕಷ್ಟು ವಿದ್ವಾಂಸರು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ಮೌಖಿಕ ಪರಂಪರೆ. ಏನು ಮೌಖಿಕ ಪರಂಪರೆ ಅಂದ್ರೆ? ಬಾಯಿಂದ ಬಾಯಿಗೆ, ಒಬ್ಬರಿಂದ ಇನ್ನೊಬ್ಬರಿಗೆ ಮೌಖಿಕ ಅಂದ್ರೆ ಮಾತನಾಡ್ತಕ್ಕಂಥದ್ದು ಅಂತ. ಈ ರೀತಿಯಾಗಿರ್ತಕ್ಕಂಥ ಆಧಾರಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಗೊತ್ತಾಯ್ತಲ್ಲ? ಇದಿಷ್ಟನ್ನು ಕೂಡ ನಾವು ಯಾವುದೇ ಒಂದು ಇತಿಹಾಸ ರಚನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಆಧಾರಗಳು. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸವಿಲ್ಲದೆ ಆಧಾರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ.
ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಾವು ಮುಂದೆ ಆಧಾರಗಳಲ್ಲಿ ಎಷ್ಟು ವಿಧಗಳಿದಾವೆ ಅಲ್ವಾ? ಆಧಾರಗಳ ಪ್ರಕಾರಗಳನ್ನು ನಾವು ನೋಡೋದಾದ್ರೆ ಯಾವ್ಯಾವ ಇದಾವೆ ಆಧಾರದ ಪ್ರಕಾರಗಳು? ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು ಮತ್ತು ಮೌಖಿಕ ಆಧಾರಗಳು. ಕ್ಲಿಯರ್ ಆಯ್ತಾ? ಪ್ರಾಕ್ತನ ಆಧಾರಗಳು, ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಆಧಾರಗಳು. ಅಲ್ಲೇ ಹೇಳ್ತಾ ಇದೆ ಸಾಹಿತ್ಯ ಆಧಾರಗಳು ಅಂದ್ರೆ ಕೃತಿಗಳು, ವಿದ್ವಾಂಸರು ರಚಿಸಿರ್ತಕ್ಕಂಥ, ಕವಿಗಳು ರಚಿಸಿರ್ತಕ್ಕಂತಹ ಕೃತಿಗಳನ್ನ ನಾವು ಏನಂತ ಕರಿತೀವಿ? ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಇನ್ನ ಪ್ರಾಕ್ತನ ಆಧಾರಗಳು, ಇನ್ನ ಮೌಖಿಕ ಆಧಾರಗಳು. ಅರ್ಥ ಆಯ್ತಲ್ಲ? ಮೌಖಿಕ ಆಧಾರಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಮತ್ತೆ ಒಂದೊಂದಾಗಿ ನಾವು ಗಮನಿಸೋದಾದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎಷ್ಟು ವಿಧಗಳಿದಾವೆ? ಎರಡು ವಿಧಗಳಿದಾವೆ. ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ಲ? ಆಧಾರಗಳಲ್ಲಿ ಮೂರು ವಿಧಗಳನ್ನ ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಮೂರು ಕಾಣ್ತಾ ಇದ್ದೀವಿ. ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ಸಾಹಿತ್ಯ ಆಧಾರಗಳು. ಮೊದಲನೇ ಯಾವುದು? ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳು ಅಂದ್ರೆ ಏನು? ಹೇಳಿದ್ರು ನಾವು, ಲಿಖಿತ ರೂಪದಲ್ಲಿ ಇರ್ತಕ್ಕಂಥವು, ಬರವಣಿಗೆಯ ರೂಪದಲ್ಲಿ ಇರ್ತಕ್ಕಂಥವನ್ನ ನಾವೇನಂತ ಕರಿತೀವಿ? ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಸಾಹಿತ್ಯ ಆಧಾರದಲ್ಲಿ ಎಷ್ಟು ವಿಧಗಳಿದಾವೆ? ಎರಡು ವಿಧಗಳಿದಾವೆ. ಒಂದು ದೇಶೀಯ ಸಾಹಿತ್ಯ ಆಧಾರಗಳು, ಮತ್ತೊಂದು ವಿದೇಶಿ ಸಾಹಿತ್ಯ ಆಧಾರಗಳು. ಕ್ಲಿಯರ್ ಆಯ್ತಾ? ಮತ್ತೆ ಅವನ್ನ ಒಂದೊಂದಾಗಿ ನೋಡೋದಾದ್ರೆ ದೇಶೀಯ ಸಾಹಿತ್ಯ ಆಧಾರಗಳು ಎಂದರೇನು? ವಿದೇಶಿ ಸಾಹಿತ್ಯ ಆಧಾರಗಳು ಎಂದರೇನು? ದೇಶೀಯ ಸಾಹಿತ್ಯ ಆಧಾರಗಳು ಎಂದರೇನು? ವಿದೇಶಿ ಸಾಹಿತ್ಯ ಆಧಾರಗಳು ಎಂದರೇನು? ಓಕೆ, ನೋಡೋಣ ಈ ಒಂದೊಂದಾಗಿ. ದೇಶೀಯ ಸಾಹಿತ್ಯ ಆಧಾರ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಭಾರತೀಯರಿಂದಲೇ ರಚನೆ ಆಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ. ವೆರಿ ಗುಡ್. ಭಾರತೀಯರಿಂದಲೇ ರಚಿತವಾಗಿರ್ತಕ್ಕಂತಹ ಸಾಹಿತ್ಯ ಆಧಾರಗಳನ್ನ ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಓಕೆ, ಇನ್ನೊಂದು ಯಾರಾದ್ರೂ ವಾಯ್ಸ್ ಕರೆಯುತ್ತೆ ಹೇಳಿ. ದೇಶೀಯ ಸಾಹಿತ್ಯ ಆಧಾರ ಎಂದರೇನು? ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ದೇಶೀಯ ಸಾಹಿತ್ಯ ಆಧಾರಗಳು ಅಂತಂದ್ರೆ ಭಾರತೀಯರಿಂದಲೇ ಅಂದ್ರೆ ನಮ್ಮವರಿಂದಲೇ ರಚಿಸಲ್ಪಟ್ಟಿರ್ತಕ್ಕಂತಹ ಸಾಹಿತ್ಯ ಆಧಾರಗಳನ್ನು ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ ಕೊಡಿ ನೋಡೋಣ. ದೇಶೀಯ ಸಾಹಿತ್ಯ ಆಧಾರಕ್ಕೆ ಒಂದು ಉದಾಹರಣೆ ಕೊಡಿ. ದೇಶೀಯ ಸಾಹಿತ್ಯ ಆಧಾರಕ್ಕೆ ಯಾರಾದರೂ ಒಂದು ಉದಾಹರಣೆಯನ್ನು ಕೊಡಿ ನೋಡೋಣ. ಹೇಳ್ತೀವಿ. ದೇಶೀಯ ಸಾಹಿತ್ಯ ಆಧಾರಕ್ಕೆ ಒಂದು ಉದಾಹರಣೆ ಕೊಡಿ. ಎನಿಬಡಿ? ಕೌಟಿಲ್ಯನು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಅಲ್ವಾ? ನಮ್ಮವರಿಂದ ತಾನೇ ರಚನೆ ಆಗಿರ್ತಕ್ಕಂಥದ್ದು. ದೇಶೀಯ ಸಾಹಿತ್ಯ ಆಧಾರದಲ್ಲಿ ಕೌಟಿಲ್ಯನು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ನೋಡಿ ಇಲ್ಲಿದೆ. ಹಾಲನ್ನು ಬರೆದಿರ್ತಕ್ಕಂಥ ಗತಾ ಸಪ್ತಸತಿ, ಹಾಗೇನೆ ಹರ್ಷನು ಬರೆದಿರ್ತಕ್ಕಂಥ ಕೃತಿ ಹರ್ಷಚರಿತ, ಇನ್ನು ಪಂಪನು ಬರೆದಿರ್ತಕ್ಕಂಥ ಕೃತಿ ಯಾವುದು? ವಿಕ್ರಮಾರ್ಜುನ ವಿಜಯ. ಇವು ದೇಶೀಯ ಸಾಹಿತ್ಯ ಆಧಾರಗಳು. ಅಂದ್ರೆ ನಮ್ಮವರಿಂದಲೇ ರಚಿತವಾಗಿರ್ತಕ್ಕಂತಹ ಆಧಾರಗಳನ್ನು ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ? ಕೌಟಿಲ್ಯನ ಬರೆದಿರ್ತಕ್ಕಂಥ ಕೃತಿ ಅರ್ಥಶಾಸ್ತ್ರ ಅಲ್ವಾ? ನೋಡಿ, ದೇಶೀಯ ಸಾಹಿತ್ಯ ಆಧಾರ ಆಯ್ತು. ಈಗ ವಿದೇಶಿ ಸಾಹಿತ್ಯ ಆಧಾರವನ್ನ ನಾವು ತಗೊಂಡಾಗ, ಹಾಗಾದ್ರೆ ವಿದೇಶಿ ಸಾಹಿತ್ಯ ಆಧಾರ ಅಂದ್ರೆ ಏನು? ವಿದೇಶಿಯರಿಂದಲೇ ರಚಿಸಲ್ಪಟ್ಟಿರ್ತಕ್ಕಂತಹ ಸಾಹಿತ್ಯಗಳನ್ನು ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ? ಸುಲಭವಾಗಿ ತಿಳ್ಕೊಳ್ಳಿ. ದೇಶೀಯ ಸಾಹಿತ್ಯ ಆಧಾರ ಅಂದ್ರೆ ನಮ್ಮವರಿಂದ ಅಂದ್ರೆ ಭಾರತೀಯರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸಾಹಿತ್ಯಗಳನ್ನ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಕೌಟಿಲ್ಯ. ವಿದೇಶಿ ಸಾಹಿತ್ಯ ಆಧಾರ ಅಂತಂದ್ರೆ ವಿದೇಶಿಯರಿಂದ ಅಥವಾ ಬೇರೆ ರಾಷ್ಟ್ರದವರಿಂದ, ಬೇರೆ ದೇಶದವರಿಂದ ರಚಿಸಲ್ಪಟ್ಟಿರ್ತಕ್ಕಂತಹ
ಸಾಹಿತ್ಯಾಧಾರಗಳನ್ನು ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯಾಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಓಕೆ, ಹಾಗಾದ್ರೆ ವಿದೇಶಿ ಸಾಹಿತ್ಯಾಧಾರಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ನಾವು ಒಂದು ಮೆಗಾಸ್ಥಾನಿಕ್ಸ್ ಅನ್ನು ಬರೆದಿರ್ತಕ್ಕಂತಹ ಇಂಡಿಕಾ ಅಲ್ವಾ, ಇಂಡಿಕಾ ಗ್ರಂಥ ಅಂತಕ್ಕಂಥದ್ದು. ಇನ್ನ ಸಿಯುಕಿ ಅನ್ನು ಬರೆದಿರ್ತಕ್ಕಂಥವ್ರು ಯಾರು? ಸಿಯುಕಿ ಅನ್ನು ಬರೆದಿರ್ತಕ್ಕಂಥವರು ಯಾರು? ಯುಎನ್ಎಚ್ ಸಾಂಗ್ ಬರೆದಿರ್ತಕ್ಕಂಥದ್ದು ಸಿಯುಕಿ. ಓಕೆ, ಇನ್ನ ಜಿಯೋಗ್ರಫಿ ಅಂದ್ರೆ ಏನು? ಭೂಗೋಳ ಅಲ್ವಾ, ಭೂಗಳನ್ನ ವಿದೇಶಿಯರು ರಚನೆ ಮಾಡಿರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಈಗ? ದೇಶೀಯ ಸಾಹಿತ್ಯಾಧಾರಗಳಲ್ಲಿ ಎರಡು ವಿಧ: ದೇಶೀಯ ಸಾಹಿತ್ಯಾಧಾರಗಳು, ವಿದೇಶಿ ಸಾಹಿತ್ಯಾಧಾರಗಳು. ಕ್ಲಿಯರ್ ಈಗ? ಓಕೆ, ಇನ್ನ ಎರಡನೇದಾಗಿರ್ತಕ್ಕಂಥದ್ದು ನಾವು ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? 4 ವಿಧಗಳಿದ್ದಾವೆ. ಒಂದು ಶಾಸನಗಳು, ನಾಣ್ಯಗಳು, ಆಮೇಲೆ ಸ್ಮಾರಕಗಳು ಮತ್ತು ಉತ್ಖನನ ಅಥವಾ ಭೂ ಉತ್ಖನನಗಳು. ಹಾಗಾದ್ರೆ ಇಲ್ಲಿ ನಾವು ಮೊದಲಾಗಿ ನೋಡಿರ್ತಕ್ಕಂಥದ್ದು ಶಾಸನಗಳು ಅಲ್ವಾ. ನಮಗೆ ಗೊತ್ತಿದೆ, ಅಶೋಕನು ಹಲವಾರು ಸ್ತಂಭ ಶಾಸನಗಳನ್ನ, ಲಿಖಿತ ರೂಪದಲ್ಲಿರ್ತಕ್ಕಂಥ ಶಾಸನಗಳನ್ನ ನಾವು ಕಾಣ್ತಾ ಇದ್ದೀವಿ. ಹೇಗೆ ಅವು ಸಂಸ್ಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂಥದ್ದು, ಸಂಸ್ಕೃತ ಮತ್ತು ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡಿರ್ತಕ್ಕಂಥ ಶಾಸನಗಳನ್ನು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ನಮಗೆ ಗೊತ್ತಿದೆ, ಕನ್ನಡದ ಹಳೆಯ ಶಾಸನ ಯಾವ್ದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ ಅಂತ ಏನ್ ಕರಿತೀವಿ. ಆ ಒಂದು ಪ್ರಾಕ್ತನ ಆಧಾರ ಶಾಸ್ತ್ರಗಳಲ್ಲೂ ಕೂಡ ಈ ಒಂದು ಶಾಸನಗಳು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನ ನಾಣ್ಯಗಳನ್ನು ನಮಗೆ ಗೊತ್ತಿದೆ, ಹಾಗೆ ಹೇಳಿದ್ವಿ ನಾವು. ನಾಣ್ಯಗಳು ಅಂತಕ್ಕಂಥದ್ದು ಇದ್ದಾವೆ: ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು ಮತ್ತು ತಾಮ್ರದ ನಾಣ್ಯಗಳು. ನೋಡಿದ್ದೀರಲ್ಲ? ನೋಡೋದೀಗ ಒಂದ್ಸರಿ ಹಾಗೆ ತೋರಿಸ್ತೀನಿ, ನೋಡ್ಕೊಂಡು ವಾಪಸ್ ಕೊಡ್ಬೇಕು, ಇಟ್ಕೊಳ್ಳಂಗಿಲ್ಲ. ಹಾ, ಕಾಣಿಸ್ತಾ ಇದೆಯಲ್ಲ? ತೋರಿಸಿ ಎಲ್ರು, ಪೇತಿ ನೋಡೋಣ. ಯಾವ್ದಿದು ನಾಣ್ಯ? ಎಂತ ನಾಣ್ಯ ಇದು? ಚಿನ್ನದ ನಾಣ್ಯಗಳು ಅಲ್ವಾ. ಇದೇ ರೀತಿಯಾಗಿ ಬೆಳ್ಳಿಯ ನಾಣ್ಯಗಳು ಮತ್ತು ತಾಮ್ರದ ನಾಣ್ಯಗಳು ರಾಜಮಹಾರಾಜ ಕಾಲದಲ್ಲಿ ನಾವು ಕಾಣ್ತಾ ಇದ್ವಿ. ಅಷ್ಟೇ ಯಾಕೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳು ಅಂತ ಕರಿತೀವಿ, ಗೊತ್ತಾ? ಚಿನ್ನ, ಮುತ್ತು, ರತ್ನಗಳನ್ನ ಸಂತೆಗಳಲ್ಲಿ, ರಸ್ತೆಗಳಲ್ಲಿ, ರೋಡ್ಗಳಲ್ಲಿ ಇಟ್ಟು ಅಳತೆ ಮಾಡ್ತಿದ್ರಂತೆ, ಷೇರುಗಳಲ್ಲಿ. ಆಗಿನ ಕಾಲದಲ್ಲಿ ಅಂದ್ರೆ ಅಷ್ಟು ವ್ಯಾಲ್ಯೂ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಈಗೇನಾಗಿದೆ, ಚಿನ್ನ ಬೆಳ್ಳಿಗೆ ಹೆಚ್ಚಿನ ಮೌಲ್ಯ ಅಂತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂತಹ ಬೆಳ್ಳಿಯ ನಾಣ್ಯಗಳನ್ನ, ಚಿನ್ನದ ನಾಣ್ಯಗಳನ್ನ ಅವರು ಪ್ರಿಂಟ್ ಅನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಟಂಕಿಸ್ತಕ್ಕಂಥದ್ದು ಅಂತ ಕರಿತೀವಿ. ಈ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಯಾವ ಉದ್ದೇಶಕ್ಕಾಗಿ ತಂದಿದ್ರಪ್ಪ ಅಂತಂದ್ರೆ, ಅವರು ಜಯಿಸಿರ್ತಕ್ಕಂಥ ಪ್ರದೇಶಗಳ ಬಗ್ಗೆ, ಅವರು ಆಡಳಿತವನ್ನ ಮಾಡಿರ್ತಕ್ಕಂಥ ಪ್ರದೇಶ, ಅಥವಾ ಅವರು ಎಲ್ಲಿಂದ ಎಲ್ಲಿಯವರೆಗೆ ಆಡಳಿತವನ್ನ ಮಾಡಿದ್ರು, ಅವರ ಸಾಮಾಜಿಕ ಜೀವನ ಅಂತಕ್ಕಂಥದ್ದು ಹೇಗಿತ್ತು, ಆರ್ಥಿಕ ಜೀವನ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ನಾಣ್ಯಗಳ ಮೂಲಕನೇ ಅವರು ಬರ್ದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಅದನ್ನೇ ನಾವೇನಂತ ಕರಿತೀವಿ? ನಾಣ್ಯಗಳು. ಕ್ಲಿಯರ್ ಆಯ್ತು ಈಗ? ಎಸ್. ಓಕೆ, ಇಲ್ಲಿ ನಾಣ್ಯಗಳು ಅಂತಕ್ಕಂಥದ್ದು ಗೊತ್ತಾಯ್ತು. ಇನ್ನು ಸ್ಮಾರಕಗಳನ್ನ ನಾವು ತಗೊಂಡಾಗ, ಸ್ಮಾರಕಗಳು ಗೊತ್ತಲ್ಲ? ದೇವಸ್ಥಾನಗಳು, ಕಟ್ಟಡಗಳು, ವಾಸ್ತುಶಿಲ್ಪಗಳು. ಬೇಲೂರು ಗೊತ್ತಿದೆ ನಮಗೆ ಅಲ್ವಾ? ಗೋಲ್ ಗುಂಬಜ್ ಇದೆ, ಬಿಜಾಪುರಕ್ಕೆ ಹೋದ್ರೆ ಗೋಲ್ ಗುಂಬಜ್ ಇದೆ, ಹಂಪಿಯಲ್ಲಿ ಹೋದ್ರೆ ವಿರೂಪಾಕ್ಷ ದೇವಸ್ಥಾನ ಅಂತಕ್ಕಂಥದ್ದು ಇದೆ ಅಲ್ವಾ? ಐಹೊಳೆ, ಬಾದಾಮಿ ಐಹೊಳೆ, ಪಟ್ಟದಕಲ್ಲು, ಇವುಗಳಲ್ಲೂ ಕೂಡ ನಾವು ಹಲವಾರು ಸ್ಮಾರಕಗಳನ್ನು ನಾವು ಕಾಣ್ತಾ ಇದ್ದೀವಿ. ಕಟ್ಟಡಗಳನ್ನ, ಕೋಟೆಗಳನ್ನ, ಕೊತ್ತಲುಗಳನ್ನ ಹೆಚ್ಚಿನದಾಗಿ ನಾವು ಕಾಣ್ತಾ ಇದ್ದೀವಿ ಅಲ್ಲಿ ಪ್ರಾಕ್ತನ ಆಧಾರಗಳಲ್ಲಿ. ಇನ್ನ ಭೂ ಉತ್ಖನನಗಳು. ಭೂ ಉತ್ಖನನಗಳು ಅಂದ್ರೆ ಗೊತ್ತಾ? ಭೂಮಿಯನ್ನ ಉಳುಮೆ ಮಾಡಬೇಕಾದ್ರೆ
ಅಥವಾ ಇನ್ನಿತರೆ ಯಾವ್ದಾದ್ರು ಭೂಮಿಯನ್ನ ಅಗಿಬೇಕಾದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳಾಗಿರ್ಬಹುದು, ವಿಗ್ರಹಗಳು ಸಿಗ್ತವೆ. ಗೊತ್ತಲ್ಲ? ಈಗ ನೀವು ಯಾವ್ದೋ ಒಂದು ಹಳೆ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀರಾ, ಭೂಮಿಯಲ್ಲಿ ಉದುಗಿರ್ತಕ್ಕಂತಹ ನಿಧಿ ಸಿಗುತ್ತೆ. ಗೊತ್ತಾ? ನಿಧಿ ಹೊಲ ಉಳುಮೆ ಮಾಡ್ಬೇಕಾದ್ರೆ ನಿಧಿಗಳು ಸಿಗ್ತವೆ. ಅವೆಲ್ಲ ಯಾವುದು? ನಿಮ್ಮ ಅಜ್ಜಿ ಇಟ್ಟಿರ್ತಕ್ಕಂಥವು ಅಲ್ಲವೋ? ರಾಜ ಮಹಾರಾಜರ ಕಾಲದಲ್ಲಿ ಕಳ್ಳರು ಬಂದು ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭೂಮಿಯಲ್ಲಿ ಇಟ್ಟು ಉಳಿದಿದ್ರು ಅವ್ರನ್ನ. ಯಾವ್ದನ್ನ? ಚಿನ್ನ, ಬೆಳ್ಳಿ, ಬಂಗಾರವನ್ನ ಅವ್ರು ಏನ್ ಮಾಡ್ತಾ ಇದ್ರು? ಉಳ್ತಾ ಇದ್ರು. ಇನ್ನು ದೇವಸ್ಥಾನಗಳು ಭೂಮಿ ಅಂತಕ್ಕಂಥದ್ದು ಮುಚ್ಕೊಂಡು ದೇವಸ್ಥಾನಗಳು ಸಾಕಷ್ಟು ಮುಚ್ಚೋಗಿರ್ತಕ್ಕಂಥ ನಾವು ಕಾಣ್ತೀವಿ. ಯಾವ್ದಾದ್ರು ಸಂದರ್ಭದಲ್ಲಿ ಅವುಗಳು ಏನಾಗ್ತಾ ಇದಾವೆ? ಮೇಲಿಗೆ ಬರ್ತಕ್ಕಂಥದ್ದು ಅಥವಾ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಗ್ತಕ್ಕಂಥವೇನಿದಾವೆ ಇವುಗಳನ್ನು ನಾವೇನಂತ ಕರಿತೀವಿ? ಭೂ ಉತ್ಖನನಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ನಾವು ಕಾಣ್ತೀವಿ. ಇವೆಲ್ಲವನ್ನ ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ? ಪ್ರಾಕ್ತನ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ? ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಆಧಾರಗಳ ಪ್ರಕಾರಗಳಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಯಾವುದು? ಮೌಖಿಕ ಆಧಾರಗಳು. ಮೌಖಿಕ ಅಂದ್ರೆ ಏನು? ಬಾಯಿಗಳ ಮೂಲಕ ಒಬ್ಬರಿಂದ ಒಬ್ಬರಿಗೆ ತಿಳಿಸ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಮೌಖಿಕ ಆಧಾರಗಳು ಅಂತ ಕರಿತೀವಿ. ಹೇಗೆ 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 ಮೌಖಿಕ ಆಧಾರಗಳು ಕೂಡ ಇತಿಹಾಸಕ್ಕೆ ಪೂರಕವಾಗಿರ್ತಕ್ಕಂಥವು. ಈಗ ಪುರಾಣಗಳು ಬರ್ತಾವ ಗೊತ್ತಾ? ಪುರಾಣ ಕಥೆಗಳು ಬರ್ತಾವ ಗೊತ್ತಾ? ರಾಜ ಮಹಾರಾಜರ ಸ್ಟೋರಿಗಳು ಬರ್ತಾವ ಗೊತ್ತಾ? ಅವುಗಳನ್ನ ಬಿಂಬಿಸ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಕನಕಾಂಬರಿ ಅಂತ ಒಂದು ಕನ್ನಡ ಸಿನಿಮಾ ಇದೆ, ನೋಡಿರ್ಬೇಕು ಅನ್ಕೊಂಡಿದ್ದೀನಿ ನಾನು. ಕನಕಾಂಬರಿ ಆ ರಾಜನ ಬಗ್ಗೆ ಅವಳು ಸಂಪೂರ್ಣವಾಗಿ ಅವನ ಒಂದು ವ್ಯಕ್ತಿತ್ವವನ್ನ ವ್ಯಕ್ತಪಡಿಸ್ತಾ ಇರ್ತಾಳೆ. ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಗೊತ್ತಾಗ್ಲಿ ಅವನ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು. ಅದನ್ನೇ ನಾವೇನಂತ ಕರಿತೀವಿ? ಮೌಖಿಕ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಇತಿಹಾಸದ ಬಗ್ಗೆ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಅಥವಾ ರಾಜರ ಬಗ್ಗೆನೇ ಆಗಿರ್ಬೋದು, ಹಲವಾರು ವಿಷಯಗಳ ಬಗ್ಗೆ ವ್ಯಕ್ತಿಗತವಾಗಿ ಅವರು ಬಿಂಬಿಸ್ತಕ್ಕಂಥದ್ದೇನಿದೆ, ಹೇಳ್ತಕ್ಕಂಥದ್ದೇನಿದೆ, ಕಥೆಯ ರೂಪ ಆಗಿರ್ಬೋದು, ಲಾವಣಿಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಅಥವಾ ಜಾನಪದ ಗೀತೆಗಳಾಗಿರ್ಬೋದು, ಇವುಗಳ ಮೂಲಕ ಆ ಒಂದು ಇತಿಹಾಸದ ವ್ಯಕ್ತಿತ್ವವನ್ನ ತೋರ್ಪಡಿಸ್ತಕ್ಕಂಥದ್ದೇನಿದೆ ಅದನ್ನ ನಾವೇನಂತ ಕರಿತೀವಿ? ಮೌಖಿಕ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಹೋಮ್ವರ್ಕ್ ಬರ್ಬೇಡಿ. ಹೋಮ್ವರ್ಕ್ ಆಧಾರಗಳು ಎಂದರೇನು? ಆಧಾರಗಳು ಎಂದರೇನು? ಆಧಾರಗಳು ಎಂದರೇನು? ಆಧಾರಗಳ ವಿಧಗಳು ಯಾವುವು? ಆಧಾರಗಳ ವಿಧಗಳು ಯಾವುವು? ಆಧಾರಗಳ ವಿಧಗಳು ಯಾವುವು? ನೆಕ್ಸ್ಟ್ ಕ್ವಶನ್. ದೇಶೀಯ ಸಾಹಿತ್ಯ ಆಧಾರ ಎಂದರೇನು? ಉದಾಹರಣೆ ಕೊಡಿ. 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 ನೆಕ್ಸ್ಟ್ ಕ್ವಶನ್. ವಿದೇಶಿ ಸಾಹಿತ್ಯ ಆಧಾರ ಎಂದರೇನು? ವಿದೇಶಿ ಸಾಹಿತ್ಯ ಆಧಾರ ಎಂದರೇನು? ವಿದೇಶಿ ಸಾಹಿತ್ಯ ಆಧಾರ ಎಂದರೇನು? ಉದಾಹರಣೆ ಕೊಡಿ. ವಿದೇಶಿ ಸಾಹಿತ್ಯ ಆಧಾರ ಎಂದರೇನು? ಉದಾಹರಣೆ ಕೊಡಿ. ಓಕೆ. ನೆಕ್ಸ್ಟ್, ಪ್ರಾಕ್ತನಾಧಾರದ ವಿಧಗಳು ಯಾವುವು? ಪ್ರಾಕ್ತನಾಧಾರದ ವಿಧಗಳು. ಪ್ರಾಕ್ತನಾಧಾರದ ವಿಧಗಳು ಯಾವುವು?
ಪ್ರಾಕ್ತನಾಧಾರದ ವಿಧಗಳು ಯಾವುವು? ಪ್ರಾಕ್ತನಾಧಾರದ ವಿಧಗಳು ಯಾವುವು? ನೆಕ್ಸ್ಟ್ ಕ್ವಶನ್, ಮೌಖಿಕ ಸಾಹಿತ್ಯ ಆಧಾರ ಎಂದರೇನು? ಮೌಖಿಕ ಸಾಹಿತ್ಯ ಆಧಾರ ಎಂದರೇನು? ಮೌಖಿಕ ಸಾಹಿತ್ಯ ಆಧಾರ ಎಂದರೇನು? ಮೌಖಿಕ ಸಾಹಿತ್ಯ ಆಧಾರ ಎಂದರೇನು? ಆಯ್ತಾ? ಆಯ್ತಾ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.